ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಏನಪ್ಪ ಇದು ಬೆಳಗ್ಗೆನೆ ಕುತ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಲ್ವ? ಹೌದು, ಇದು ಒಂದು ಡೆಟಾಕ್ಸಿಂಗ್ ಮಾಡ್ಕೊಂಡಿದ್ದೆ ಬೆಳಗ್ಗೆ. ಇದಕ್ಕೆ ಬೀಟ್ರೂಟ್, ದಾಳಿಂಬೆ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಸ್ವಲ್ಪ ನಿಂಬೆ ರಸ ಹಾಕೊಂಡು ಮಾಡ್ಕೊಳ್ಳೋ ಅಂಥ ಜ್ಯೂಸ್ ಇದು. ಇದರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಈ ಥರ ಜ್ಯೂಸ್ ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡೋರು ಸ್ವಲ್ಪ ಪ್ರಮಾಣದಲ್ಲಿ ಟ್ರೈ ಮಾಡಬೇಕು. ಮತ್ತು ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆದರೆ ಮಾತ್ರ ತೊಗೊಳ್ಬೇಕು. ಇದೆ ಅಂತಲ್ಲ, ಯಾವುದೇ ಡಿಟಾಕ್ಸ್ ಡ್ರಿಂಕ್ಸ್ ಆದರೂ ಸ್ವಲ್ಪ ತೊಗೊಂಡು ಟ್ರೈ ಮಾಡಬೇಕು. ಅದಾದಮೇಲೆ ನಮ್ಮ ದೇಹಕ್ಕೆ ಅಡ್ಜಸ್ಟ್ ಆದರೆ ಮಾತ್ರ ತೊಗೊಳ್ಬೇಕು. ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಅದಾದಮೇಲೆ ಇವಾಗ ಕ್ಯಾರೆಟ್, ಬೀನ್ಸ್ ಮತ್ತು ಕಾಬಲ್ನ ಸ್ಟೀಮ್ ಮಾಡೋಕ್ಕಿಟ್ಟು ಒಂದು ಕಡೆ ಆಲೂಗಡ್ಡೆನೂ ಬೇಯಿಸೋಕ್ಕಿಟ್ಟಿದ್ದೆ. ಯಾವುದೇ ಡಿಟಾಕ್ಸ್ ಡ್ರಿಂಕ್ ಆದರೂ ಬೆಳಗ್ಗೆ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಟೈಮ್ ಕುಡಿದು ಅದಾದಮೇಲೆ ಎಕ್ಸಸೈಸ್ ಮಾಡ್ತೀನಿ ನಾನು. ಅದಕ್ಕೆ ಸ್ವಲ್ಪ ಟೈಮ್ ಆಗಲಿ ಅಂತ ಒಂದು 10 ನಿಮಿಷ ಬೇಗ ಇದ್ದರೆ ಸಾಕು, ಅದು ಕೂಡ ಟೈಮ್ ಆಗೋಗ್ಬಿಡುತ್ತೆ. ಆರಾಮಾಗಿ ಜ್ಯೂಸ್ ಕುಡಿದು ಎಕ್ಸಸೈಸ್ ಮಾಡಿ ಅದಾದಮೇಲೆ ಕಿಚನಿಗೆ ಬಂದಿದ್ದೀನಿ. ಇವಾಗ ಸ್ಟೀಮ್ ಮಾಡಿಟ್ಕೊಂಡಿರೋ ಕ್ಯಾರೆಟ್ ಮತ್ತು ಬೀನ್ಸು ಕಾಬಲ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಈರುಳ್ಳಿ, ಕಾಯಿ ತುರಿ, ಉಪ್ಪು, ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದು ಕ್ಯಾರೆಟು, ಕಾಬಲ್ಲು, ಬೀನ್ಸ್ನ ಹಾಕ್ಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ ಪಲ್ಯ. ಈ ಕ್ಯಾರೆಟು ಬೀನ್ಸಿಗೆ ಒಳ್ಳೆ ಕಾಂಬಿನೇಷನ್ ಕಾಬಲ್ಲು. ಅದಾದಮೇಲೆ ಇವಾಗ ಆಲೂ ಪಾಲಕ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಪಲಾವ್ ಎಲೆ, ಮರಾಠಿ ಮೊಗ್ಗು, ಬೆಳ್ಳುಳ್ಳಿ, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಬೇಯಿಸಿ ಗ್ರೈಂಡ್ ಮಾಡಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಗ್ರೈಂಡ್ ಮಾಡ್ಕೊಳ್ಳುವಾಗ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಂಡಿದ್ದೆ. ಅದಾದಮೇಲೆ ಉಪ್ಪು, ಅರಿಶಿನ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇಯಿಸಿ ಕಟ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಒಂದೊಳ್ಳೆ ಕಾಂಬಿನೇಷನ್. ಸೇಮ್ ನಮಗೆ ಪಾಲಕ್ ಪನ್ನೀರ್ ಹೇಗೆ ಬರುತ್ತೋ ಅದೇ ಥರ ಇದು ಕೂಡ ಬರುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ ಆಲೂ ಪಾಲಕ್. ಇನ್ನು ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡೋದಿತ್ತಲ್ವ, ಗೌರಿ ಹಬ್ಬ, ಅದಕ್ಕೋಸ್ಕರ ಬೇಗ ಆಗೋ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಕುಕ್ಕರ್ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ನಾವಿದನ್ನು ಈ ಥರನೇ ಕರೆಯೋದು. ಇದಕ್ಕೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಮತ್ತು ತುಂಬ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಆರಾಮಾಗಿ ಮಕ್ಕಳಿಗೆ ಒಂದು ಟೈಮಿಗೆ ಟಿಫನಿಗೆ ರೆಡಿ ಆಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಇದಕ್ಕೆ ಒಂದು ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಕಡಲೆ ಬೀಜ, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಅರಿಶಿನದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ರೈಸ್ ಇಟ್ಟಿರ್ತೀವೋ ಅಷ್ಟಕ್ಕೆ. ಇನ್ನು ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು, ಸ್ವಲ್ಪ ಹುಳಿ ಜಾಸ್ತಿ ಇಷ್ಟಪಡೋರು. ಅದಾದಮೇಲೆ ಇವಾಗ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಉಪ್ಪೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶಾರ್ಟೇಜ್ ಇತ್ತು, ಉಪ್ಪು ಹಾಕ್ಕೊಂಡು ಇವಾಗ ಕುಕ್ಕರೆಲ್ಲ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋ ಅಂಥದ್ದು, ಆರಾಮಾಗಿ ಮಕ್ಕಳಿಗೆ ಬೆಳಗ್ಗೆ ಟಿಫನಿಗೆ ಕೊಡ್ಬೋದು. ಇನ್ನು ಆಲೂ ಪಲ್ಲಾಕಿಗೆ ಚಪಾತಿ ಹಸಿಟ್ಟು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಚಪಾತಿ ಹಸಿಟ್ಟಿಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡು ಹಸಿಟ್ಟು ರೆಡಿ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಕುಕ್ಕಿಂಗ್ ಕೆಲಸ ಎಲ್ಲ ಮುಗೀತು ಬೆಳಗ್ಗೆ. ಇವಾಗ ದೇವ್ರ ಸಾಮಾನೆಲ್ಲ ತೊಳೆದು ದೇವರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಟಿಫನ್ ಕೂಡ ರೆಡಿ ಆಯಿತು. ಈಗ ಓಪನ್ ಮಾಡ್ತಿದ್ದೀನಿ. ಆರಾಮಾಗಿ ಮಾಡ್ಕೊಳ್ಳೋಂಥದ್ದು ದಿಢೀರ್ ಚಿತ್ರಾನ್ನ ಇದು. ಇಷ್ಟು ಕಡಿಮೆ ಟೈಮಲ್ಲಿ ಒಂದು ಟಿಫನ್ ರೆಡಿ ಆಗಿಬಿಡ್ತು. ಉದುದ್ರಾಗಿ ಚೆನ್ನಾಗಾಗಿತ್ತು. ಇನ್ನು ಅವರಿಗೂ ಟಿಫನ್ ಪ್ಯಾಕ್ ಮಾಡಿಬಿಡು, ಇವತ್ತು ಇಲ್ಲೇನು ಬೇಡ ಅಂದರು. ಅವ್ರಿಗೆ ಕೂಡ ಬಾಕ್ಸಿಗೆ ಟಿಫನ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಪಾಪು ಕೂಡ ಇಷ್ಟಪಟ್ಟು ತಿಂದ, ಚೆನ್ನಾಗಿತ್ತು. ನಾನು ಸ್ವಲ್ಪ ಖಾರ ಎಲ್ಲ ಕಡಿಮೆನೇ ಹಾಕಿದ್ದೆ, ಅದಕ್ಕೋಸ್ಕರ ಅವನಿಗೂ ಇಷ್ಟ ಆಯಿತು. ಇನ್ನು ಹಾಗೆ ಚಿತ್ರಾನ್ನ ಜೊತೆ ಸ್ವಲ್ಪ ಪಲ್ಯ ಕೂಡ ಪ್ಯಾಕ್ ಮಾಡಿಬಿಟ್ಕೊಟ್ಟೆ. ಇನ್ನು ಅವರು ಕೂಡ ಆಫೀಸಿಗೆ ಹೊರಟರು. ಇವತ್ತು ಸ್ವಲ್ಪ ಬೇಗನೆ ಇದ್ದರೂ ಕೂಡ ಸ್ವಲ್ಪ ಟೈಮ್ ಆಗೇ ಬಿಡ್ತು. ಇನ್ನು ದೇವರಿಗೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದು ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೇಗ ಆಗೋ ಥರ ಪೈನಾಪಲ್ ಉಪಯೋಗಿಸ್ಕೊಂಡು ಕೇಸರಿ ಬಾತ್ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ. ಅದಾದಮೇಲೆ ಇವಾಗ ಹುರಿದಿಟ್ಕೊಂಡಿರೋ
ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೇಸರಿ ಬಾತಿಗೆ. ನಾನು ನೈವೇದ್ಯ ಕೂಡ ರೆಡಿ ಮಾಡಿಟ್ಬಿಟ್ಟು ಪಾಪು ಕೂಡ ರೆಡಿ ಮಾಡಿಬಿಟ್ಟೆ. ಅದಾದಮೇಲೆ ಇವಾಗ ದೀಪ ಹಚ್ಚೋಕ್ಕೆ ಅಂತ ನೈವೇದ್ಯ ಎಲ್ಲ ತೊಗೊಂಡು ಹೋಗ್ತಿದ್ದೀನಿ. ಪೂಜೆ ಕೂಡ ಮುಗೀತು. ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಪೂಜೆ ಬೆಳಿಗ್ಗೆನೆ ಮುಗಿದಿದ್ದು. ಇವಾಗ ನನಗೆ ಆ್ಯಪಲ್ ಬನಾನಾ ಓಟ್ಸ್ ಹಾಕಿ ಒಂದು ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಆ್ಯಪಲ್ಲು, ಬನಾನಾ, ಸ್ವಲ್ಪ ಚಿಯಾ ಸೀಡ್ಸು, ಡ್ರೈ ಫ್ರೂಟ್ಸು, ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದು ದಾಳಿಂಬೆ ಹಾಕ್ಕೊಂಡಿದ್ದೆ. ಸ್ಮೂದಿ ಕೂಡ ರೆಡಿ ಆಯಿತು. ಇನ್ನು ಪಾಪುನು ಕರ್ಕೊಂಡೋಗಿ ಅಮ್ಮ ಮನೆಗೆ ಬಿಟ್ಬಿಟ್ಟು ನಾನು ಆಫೀಸಿಗೆ ಹೊರಟೆ. ಇನ್ನು ಮೊನ್ನೆ ಡಿಮಾರ್ಟಿಗೆ ಹೋಗಿದ್ನಲ್ವ, ನಿನ್ನೆ ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿ ಎತ್ತಿಟ್ಕೊಂಡೆ. ಆ ವಿಡಿಯೋ ಕೂಡ ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಸಲ ಸ್ವಲ್ಪ ಕಡಲೆ ಬೀಜ, ಕಡಲೆಪಪ್ಪು ಎಲ್ಲ ಜಾಸ್ತಿ ತೊಗೊಂಡು ಬಂದಿದ್ದೆ. ಹಬ್ಬ ಎಲ್ಲ ಇತ್ತಲ್ವ, ಬೇಕಾಗುತ್ತೆ ಅಂತ. ಇನ್ನು ನಾವು ಮಂತ್ಲಿ ಗ್ರಾಸರಿಲಿ ಏನು ಮರೆತ್ರೂ ಈ ಒಣ ದ್ರಾಕ್ಷಿ ಮಾತ್ರ ಮರೆಯೋದಿಲ್ಲ. ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂತಾನೆ ದ್ರಾಕ್ಷಿನ. ಏನಾದರೂ ಸ್ನ್ಯಾಕ್ಸ್ ಕೇಳುವಾಗ ಇದನ್ನು ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊಟ್ರೆ ಸಾಕು, ತಿನ್ಕೊಳ್ತಾನೆ. ಅದಕ್ಕೋಸ್ಕರ ನಾವು ಮಂತ್ಲಿ ಗ್ರಾಸರೀಸ್ ತರುವಾಗ ಒಣ ದ್ರಾಕ್ಷಿ ಮಾತ್ರ ಕಂಪಲ್ಸರಿ ತಂದೇ ತರ್ತೀವಿ. ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿ ಎತ್ತಿಟ್ಬಿಟ್ಟು ನಿನ್ನೆ ಸ್ವಲ್ಪ ಅಡಿಷ್ನಲ್ ಆಗಿ ಐಟಮ್ಸ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವ, ಅದನ್ನು ಕೂಡ ನಿಮ್ಮ ಹತ್ರ ತೋರಿಸ್ತಿದ್ದೀನಿ. ಇನ್ನು ಹೇರ್ ರಿಬ್ಬನ್ ಖಾಲಿ ಆಗಿಬಿಟ್ಟಿತ್ತು, ಅದೊಂದು ತೊಗೊಂಡೆ. ಅದಾದಮೇಲೆ ಸ್ಮೂದಿ ಗ್ಲಾಸ್ ಒಂದು ತೊಗೊಂಡೆ. ಇನ್ನು ವಾಟ್ರ್ ಬಾಟ್ಲ್ ಒಂದು ತೊಗೊಂಡೆ. ಲಾಸ್ಟ್ ಟೈಮ್ ತಿರುಪತಿಯಿಂದ ಒಂದು ತೊಗೊಂಡು ಬಂದಿದ್ದೆ, ಅದು ಒಡೆದೋಗ್ಬಿಡ್ತು. ಅದಕ್ಕೋಸ್ಕರ ಅದೊಂದು ತೊಗೊಂಡೆ. ಇನ್ನು ಅಮ್ಮನೂ ಕೇಳಿದರು, ಅವರಿಗೂ ಒಂದು ವಾಟ್ರ್ ಬಾಟಲ್ ತೊಗೊಂಡು ಸ್ವಲ್ಪ ಒಂದು ಚಪಾತಿ ಒಸೆ ಮನೆ ಒಂದು ಪ್ಲೇಟ್ ತೊಗೊಂಡೆ. ಇನ್ನು ಈ ಚಿಕ್ಕ ಚಿಕ್ಕ ದೀಪಗಳು ತೊಗೊಂಡೆ. ಗಣೇಶ ಹಬ್ಬ ಹತ್ರ ಬಂತಲ್ವ, ಗಣೇಶನ ಇಟ್ಟಾಗಿ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಇಯರ್ ಎಲ್ಲ ಮಣ್ಣಿನ ದೀಪನೇ ಹಚ್ಚಿದ್ದೆ. ಈ ಸಲ ಇದನ್ನು ತೊಗೊಂಡೆ. ಹಾಗೆ ಸ್ವಲ್ಪ ಬೌಲ್ಸ್ ಎಲ್ಲ ತೊಗೊಂಡೆ. 2 ಸ್ಟೀಲ್ ಬೌಲು, ಒಂದು ಗಾಜಿನ ಬೌಲ್ ತೊಗೊಂಡೆ. ಇನ್ನು ಈ ಚಿಕ್ಕ ಚಿಕ್ಕ 2 ಬೌಲ್ ತೊಗೊಂಡೆ. ಇದೊಂದು ಬೈ ಒನ್ ಗೆಟ್ ಒನ್ ಅಂತ ಹಾಕಿದ್ರು ಅಲ್ಲಿ. ಇನ್ನು ಈ ಬೌಲು ಚಾಕೋಸ್ ಎಲ್ಲ ಕೊಟ್ಟರೆ ಮಗುಗೆ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡೆ, ಸ್ನ್ಯಾಕ್ಸ್ ಎಲ್ಲ ಕೊಡೋದಕ್ಕೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಈ ಬೌಲು. ತುಂಬಾ ಚೆನ್ನಾಗಿ, ಒಂಥರ ಕಲರ್ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಇದೊಂದು ಚಿಕ್ಕ ಬೌಲ್ ತೊಗೊಂಡೆ. ಇನ್ನು ಈ ಮಂತ್ ಗ್ರಾಸರೀಸ್ ಕೂಡ ಇಷ್ಟೇ ಅಡಿಷ್ನಲ್ ಆಗಿ ತೊಗೊಂಡಿದ್ದು. ಇನ್ನು ಅಮ್ಮ ಬಾಗಿಣ ಕೂಡ ತಂದುಕೊಟ್ರು. ಈ ಸಲ ನಮಗೇನು ಹೇಳೇ ಇರಲಿಲ್ಲ, ಅವರೇ ಎಲ್ಲ ಸೆಲೆಕ್ಷನ್ ಮಾಡಿಬಿಟ್ಟು ತೊಗೊಂಡು ಬಂದಿದ್ರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸ್ಯಾರಿ. ಒಂಥರ ಒಳ್ಳೆ ಕಲರ್ ಕಾಂಬಿನೇಷನು, ಸಿಲ್ವರ್ ಕಲರ್ ವಿತ್ ಬ್ಲೂ ಕಲರು. ಚೆನ್ನಾಗಿತ್ತು ಡಿಸೈನ್ ಎಲ್ಲ, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಕೂಡ. ಸಾಫ್ಟಾಗಿ ಚೆನ್ನಾಗಿದೆ ಸೀರೆ, ನನಗಂತೂ ಇಷ್ಟ ಆಯಿತು. ಪ್ರತಿ ವರ್ಷ ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟೆ ತೊಗೊಂಡು ಬರ್ತಿದ್ವು. ಈ ವರ್ಷ ಅವರೇ ಹೋಗಿ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಚೆನ್ನಾಗಿತ್ತು, ಖುಷಿ ಆಯಿತು ನನಗೂ ಕೂಡ. ಇನ್ನು ಈವ್ನಿಂಗ್ ಬಂದು ಬೇಗ ಬೇಗ ಚಪಾತಿ ಮಾಡಿ ಪ್ಯಾಕ್ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ಸ್ವಲ್ಪ ಊರಿಗೆ ಹೋಗಬೇಕಿತ್ತು ಅರ್ಜೆಂಟಾಗಿ, ಅವರು ಕೂಡ ಊರಿಗೆ ಹೊರಟರು. ಚಪಾತಿ ಮತ್ತು ಆಲೂ ಪಾಲಕ್ ಪ್ಯಾಕ್ ಮಾಡಿ ಕೊಟ್ಟೆ. ಇನ್ನು ಇವಾಗ ಪಾಪು ಕೂಡ ಚಪಾತಿ ಮಾಡಿಬಿಟ್ಟು ಚಿಕ್ಕ ಚಿಕ್ಕದ ಪೀಸ್ ಮಾಡಿ ಕೊಟ್ಟಿದ್ದೀನಿ. ನಿಂಗೆ ಇಷ್ಟನಾ ನಾನು ಮಾಡೋ ಚಪಾತಿ? ಪಾಪ ಚಪಾತಿ ಹೆಂಗೈತಮ್ಮ ಎತ್ವಿ? ಸೂಪರು. ಅಣ್ಣನ ಕೇಳು, ಚಪಾತಿ ಅಮ್ಮ ಮಾಡಿ ಚಪಾತಿ ಹೆಂಗೈತೆ ಕೇಳು. ನಿಧಾನಕ್ಕೆ ತಿನ್ನು, ನಿಧಾನಕ್ಕೆ ಒಂದೊಂದೇ ತಿನ್ನು. ಜಿಯ ಕೊಡ್ಲಾ? ಇನ್ನು ಹಾಗೆ ಅವನು ಕೂಡ ಊಟ ಮಾಡಿಸ್ಬಿಟ್ಟು ನಾನು ಚಪಾತಿ ತಿಂದ್ಕೊಂಡು ಇವಾಗ ಸ್ವಲ್ಪ ನಾಳೆಗೆ ಸೊಪ್ಪೆಲ್ಲ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಅವರು ಕೂಡ ಇರಲಿಲ್ವಲ್ಲ, ನಮ್ಮ ಪಕ್ಕದ ಮನೆ ಅಕ್ಕ ಜೊತೆ ಮಾತಾಡಿಕೊಂಡು ಪಾಪು ಕೂಡ ಅವನ ಜೊತೆ ಆಟಾಡ್ತಿದ್ದ. ಹಾಗೆ ಆಟಾಡಿ ಮಾತಾಡಿಕೊಂಡು ಸೊಪ್ಪೆಲ್ಲ ಬಿಡಿಸಿ ಎತ್ತಿಟ್ಕೊಂಡು ನಾನು ಸ್ವಲ್ಪ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಕೂತ್ಕೊಂಡೆ ಅಷ್ಟೇ.
ಯಾವಾಗಲೂ ಹೀಗೇನೆ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ಸಾಕು ನನ್ನ ಮಗ ಏನಾದರೂ ಒಂದು ಸ್ಟಾರ್ಟ್ ಮಾಡಿಬಿಡ್ತಾನೆ. ಇನ್ನು ಒಂದು ಡಿಸೈನ್ ಕೂಡ ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಅಷ್ಟ್ರಲ್ಲಿ ಬಂದು ನನಗೆ ಹಾಕು ಇದು ಬೇಡ ಅದು ಬೇಡ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು 5 ನಿಮಿಷ ಹಾಗೆ ಆಟಾಡ್ಕೊಂಡಿದ್ದ. ಇನ್ನು ಅದನ್ನು ಟಚ್ ಮಾಡೋಕ್ಕೆ ಕೂಡ ಬರ್ತಿದ್ದ. ನಾನು ಬೇಡ ಬೇಡ ಅಂತ ಹೇಳ್ತಿದ್ನಲ್ಲ, ಸೊ ಹಾಗೆ ನೋಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದ. ಇನ್ನೊಂದು 2 ನಿಮಿಷ ಬಿಟ್ಟ ಅಷ್ಟೇ. ಆಮೇಲೆ ಸ್ಟಾರ್ಟ್ ಮಾಡಿಬಿಟ್ಟ, ಅಮ್ಮ ನಡಿ ಒಳಗಡೆ ಹೋಗೋಣ, ನಡಿ ಒಳಗಡೆ ಹೋಗೋಣ ಅಂತ. ಸೊ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹಾಕ್ಕೊಂಡಿರೋ ಮೆಹಂದಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅವನಿಗೂ ಹಾಲು ಕಾಯಿಸಿ ಕೊಟ್ಟೆ. ಇವಾಗ ಹಾಗೆ ಹೀಗೆ ಆಟಾಡಿಸ್ಕೊಂಡು ಹಾಲು ಕೂಡ ಕುಡಿಸ್ತಿದ್ದೀನಿ. ಇನ್ನು ಈ ಥರ ಕಿಚನ್ ಹತ್ರ ಕೂರಿಸ್ಕೊಂಡ್ರೆ ನನಗೂ ಭಯ ಆಗ್ತಿರುತ್ತೆ. ಅದಕ್ಕೆ ಹುಷಾರಾಗಿ ಅಲ್ಲೇ ಇದ್ದು ನೋಡಿಕೊಂಡು ಆಟಾಡಿಸ್ಕೊಂಡು ಹಾಲು ಕುಡಿಸ್ತಾ ಇದ್ದೀನಿ. ಇನ್ನು ಹಾಲು ಕುಡಿಸಿದ್ದು ಕೂಡ ಮುಗೀತು. ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.